ಶೂನ್ಯ ವೇಳೆಯಲ್ಲಿ ವಿಚಾರ ಕೆಟ್ಟಂತ ವಿಚಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಈಗ ಏನು ಹೋಟೆಲು ರೆಸ್ಟೋರೆಂಟ್ ಅವ್ರಿಗೆ LPG ಅಭಾವದ ವಿಚಾರನ ನನ್ನ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋ ಸದನದಲ್ಲಿ ಶೂನ್ಯ ವೇಳೆಯಲ್ಲಿ ಯಾರು LPGಯ ಅಭಾವದ ಕಾರಣರು ಮತ್ತು ಯಾವ ರೀತಿ ಇದು ಬಗೆಹರಿಸಬೇಕು ಅನ್ನೋದನ್ನು ನಮ್ಮ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಿದಂಥದ್ದು ನಿಜ. ನಾನು ನಮ್ಮ ಸರ್ಕಾರ ಗಮನಕ್ಕೆ ಏನು ತರಲಿಕ್ಕೆ ಹೊರಟಿದೆ ಅಂತಂದರೆ, ಇವತ್ತು ಯಾವುದೇ ಒಂದು ಈ ಥರ ಭಾಳ ಅವಶ್ಯಕವಾದಂಥ ದಿನಚರ್ಯದ ಪದಾರ್ಥಗಳಲ್ಲಿ ಇವತ್ತು LPG ಭಾಳಷ್ಟು ಮುಖ್ಯವಾದಂಥ ಅಂಶ. ಅದು ಪ್ರತಿಯೊಂದು ರೆಸ್ಟೋರೆಂಟು, ಹೋಟೆಲ್ಸ್ಗಳು, ದಿನಬಳಕೆಯ ಮನೆಗಳು, ಶಾಲಾ ಹಾಸ್ಟೆಲ್ಗಳು ಮತ್ತು ಎಲ್ಲ ರೀತಿಯ ಕನ್ವೆನ್ಷನ್ ಸೆಂಟರ್ಸ್ಗಳಲ್ಲಿ, ಹಾಸ್ಪಿಟಲಲ್ಲಿ ಯೂಸ್ ಮಾಡೋಂಥ LPGಗಳು ಇವತ್ತೇನು 900 ಇಂದ 1200 ರೂಪಾಯಿ ಇದೆ. ಆಚೆ ಮಾರ್ಕೆಟ್ಗಳಲ್ಲಿ 2000 ರೂಪಾಯಿ ಆಗಿದೆ. ರೆಸ್ಟೋರೆಂಟ್ಗಳು ಕೊಡೋಂಥ 2000 ರೂಪಾಯಿದು 4000 ರೂಪಾಯಿ ಆಗಿದೆ. ಇದು ಯಾರು ಕಾರಣಕರ್ತರು ಅನ್ನೋದು ವಿಚಾರನ ಜನದ ಅರಿವಿಗೆ ತರೋಂಥ ಒಂದು ಪ್ರಯತ್ನ ಒಂದು ಕಡೆ ಆದರೆ, ನಮ್ಮ ಸರ್ಕಾರ ಯಾವ ರೀತಿ ಜನರ ಹಿತಕ್ಕೆ ನಾವು ನಿರ್ವಹಣಾ ವ್ಯವಸ್ಥೆನ ಜವಾಬ್ದಾರಿ ತೆಗೆದುಕೋಬೇಕು ಅನ್ನೋ ಒಂದು ಪ್ರಶ್ನೆಗೆ ನಾನು ಮಂತ್ರಿಗಳಿಗೆ ಹಾಕಿದ್ದೆ. ಆ ಕಾರಣಕ್ಕೋಸ್ಕರ ಇವತ್ತು LPG ವಿಚಾರದಲ್ಲಾಗಲಿ, ಪೆಟ್ರೋಲ್ ವಿಚಾರ ಆಗಲಿ, ಡೀಸೆಲ್ ವಿಚಾರ ಆಗಲಿ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣ್ಣಿಸ್ಕೊಳ್ತಾ ಇದೆ. ಹೌದು, ಇವತ್ತು ಇರಾನು ಮತ್ತು ಅಮೇರಿಕಾದವರ ಯುದ್ಧದ ಮಧ್ಯೆ ಏನು ಅಜ್ಮತ್ ಆ ಒಂದು ಕೆನಾಲಿಂದ ಬರೋಂಥ 40% ಶೇಕಡವಾರು ಆಯಿಲ್ಲು ನಿಂತೋಗಿರೋಂಥ ಸನ್ನಿವೇಶದಲ್ಲಿ, ರಷ್ಯಾದಿಂದ 60% ಆಮದು ಮಾಡೋಂಥ ಸನ್ನಿವೇಶದಲ್ಲಿ ಅಮೇರಿಕಾದವರು 1 ತಿಂಗಳು ಆಮದು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋಂಥ ಪ್ರಶ್ನೆ ಒಂದು ಕಾರಣ ಆಗಿದೆ. ಇವತ್ತು ವಿರೋಧ ಪಕ್ಷದವರು ಹೇಳಿದರು, ನೀವು ಪ್ರಶ್ನೆ ತೆಗೆದಿರೋ ಜೊತೆಗೆ ಯಾವ ರೀತಿ ಇದನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಸಲಹೆಗಳು ಏನು ಅಂತ ಕೇಳಿದ್ದಕ್ಕೆ, ಒಂದು, ಭಾರತ ದೇಶ ಸಾರ್ವಭೌಮತ್ವ ದೇಶ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ರಷ್ಯಾದ ಆಯಿಲ್ನ ಆಮದು ಮಾಡೋಂಥ ಹಿನ್ನೆಲೆಯಲ್ಲಿ ಅಮೇರಿಕಾದವರ ಅನುಮತಿ ತೆಗೆದುಕೊಳ್ಳಬೇಕು ಅನ್ನೋ ಪರಿಸ್ಥಿತಿಗೆ ನಿರ್ಮಾಣ ಮಾಡಿರೋಂಥ ಕಾರಣ ಏನು ಅನ್ನೋದನ್ನು ಜನಕ್ಕೆ ಕೇಳಬೇಕು. ಎರಡನೇದು, ಪೆಟ್ರೋಲಿಯಂ ಮಿನಿಸ್ಟರ್ ಆದಂಥ ಹರ್ದೀಪ್ ಸಿಂಗ್ ಪೂರಿ ಅವ್ರದ್ದು F-15 ಫೈಲಲ್ಲಿ ಬಂದಿದೆ. ಆ ಕಾರಣಕ್ಕೋಸ್ಕರ ಅಡವು ಇಟ್ಟಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರು ಕಾಡ್ತಾ ಇರೋದನ್ನು ನಾನು ಸದನದಲ್ಲಿ ತಂದಿರೋಂಥ ಪ್ರಶ್ನೆ. ಅದ್ರ ಜೊತೆಗೆ ಇವತ್ತು ಭಾರತ ದೇಶ ಯಾವುದೇ ಯುದ್ಧಕ್ಕೂ ಭಾಳಷ್ಟು ಶಾಂತ ರೀತಿಯಲ್ಲಿ ಎಲ್ಲದಕ್ಕೂ ಉಪದೇಶ ಹೇಳೋಂಥ ಸಂದರ್ಭದಲ್ಲಿ ಇರಾನು ಮತ್ತು ಅಮೇರಿಕದ ಯುದ್ಧದಿಂದ ನಾವು ಈ ಒಂದು ಆಯಿಲಿನ ಹೊರೆನ ಯಾವ ಕಾರಣಕ್ಕೋಸ್ಕರ ತೆಗೆದುಕೋಬೇಕು? ಇವತ್ತು ಕೇಂದ್ರ ಸರ್ಕಾರ ಏನು ಎಸ್ಮೋ ಅಂತ ಒಂದು ಜಾರಿ ತಂದಿದ್ದಾರೆ, ಅದರಲ್ಲಿ ಇವತ್ತು ಯಾವುದೇ ಒಂದು LPGಯ ದಿನ ಬಳಕೆ ಸುಮಾರು 30 ದಿನಗಳ ಅವಶ್ಯಕತೆಯ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದಂಥದ್ದನ್ನು ಭಾಳ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಅವರ ವಿದೇಶ ನೀತಿಯ ಪಾಲಿಸಿಗಳು ಫೇಲ್ಯೂರ್ ಆಗಿದೆ ಅನ್ನೋದನ್ನು ಇದು ತೋರಿಸುತ್ತೆ ಅಂತ ಹೇಳಲಿಕ್ಕೆ ಹೊರಟಿದ್ದೇನೆ. ಆ ಕಾರಣಕ್ಕೋಸ್ಕರ ಮುಂದಿನ ದಿನಗಳಾದರೂ ಕೇಂದ್ರ ಸರ್ಕಾರ ವಿದೇಶ ನೀತಿಗಳನ್ನು ಬದಲಾವಣೆ ತಂದು ಇಂಥ ಪರಿಸ್ಥಿತಿಗೆ ಭಾರತ ದೇಶವನ್ನು ಸಿಲುಕಿಸಿದಲೆ ಎಲ್ಲ ರೀತಿಯಲ್ಲೂ ಸಮಸ್ಯೆನ ಬಿಗಡಿಸೋದ್ರಿಂದ ಹೊರಗಡೆ ತರಬೇಕನ್ನೋ ಜವಾಬ್ದಾರಿನ ಕೇಂದ್ರ ಸರ್ಕಾರದವ್ರು ಹೊರಬೇಕು ಅನ್ನೋದು ನನ್ನ ಒಂದು ವಾದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಈಗ ನಾನು ಇವತ್ತು ಕೇಂದ್ರ ಸರ್ಕಾರದ ಒಂದು ಹೊಣೆನ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಂತ್ರಿಗಳಿಗೂ ಇದು ಕಾನೂನು ವ್ಯವಸ್ಥೆಯಲ್ಲಿ ಅವ್ರಿಗೆ ಪಾತ್ರ ಇಲ್ಲ. ನಾವುಗಳು ಇವತ್ತು ರಷ್ಯಾದಿಂದ ಏನು ಇಂಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಆಮದನ್ನು, ಅಮೇರಿಕಾದವರನ್ನು ಧಿಕ್ಕರಿಸಿ ನಮ್ಮ ಸ್ವಾತಂತ್ರ್ಯವನ್ನು ನಿರ್ವಹಣೆ ಮಾಡಬೇಕಾದಂಥದ್ದು ಭಾರತ ದೇಶದ ಕೇಂದ್ರ ಸರ್ಕಾರ ಜವಾಬ್ದಾರಿ ಅಂತ ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಆದರೆ ಸಚಿವರು ಹೇಳ್ತಾ ಇದ್ದಾರೆ ಸರ್, ಯುದ್ಧದ ಸ್ಥಿತಿಯಲ್ಲಿದೆ, ಸಹಕರಿಸಬೇಕು ಅಂತ ಸಚಿವರು ಉತ್ತರ ಕೊಡ್ತಾರೆ. ಆ ವಿಚಾರದಲ್ಲಿ ನನಗೂ ಸಮಾಧಾನ ಇಲ್ಲ. ನಮ್ಮ ಸಚಿವರು ಹೇಳಿರೋಂಥ ಉತ್ತರ ನಾನು ಕೇಳ್ತಿರೋಂಥದ್ದು, ಇದು ಕೇಂದ್ರ ಸರ್ಕಾರದವರು, ಮೋದಿ ಸರ್ಕಾರದವರು ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಉತ್ತರ ಕೊಡೋಂಥ ಕೆಲಸ ಮಾಡಬೇಕು. ಅಮೇರಿಕದವರ ಕಪಿಮುಷ್ಟಿಯಿಂದ ಹೊರ ಬರಬೇಕು. ಅವರಲ್ಲಿ ಈಗ ಯಾವ ರೀತಿ
ಅಮೇರಿಕಾದವರು ಎಫ್ಸ್ಟೀನ್ ಫೈಲ್ಸನ್ನು ಹಿಡ್ಕೊಂಡು ಎದುರಿಸ್ತಾ ಇದ್ದಾರೆ. ಅದನ್ನು ಪೂರ್ಣ ಮಾಹಿತಿನ ಜನರಿಗೆ ಹೇಳಬೇಕು ಅನ್ನೋ ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.